ಶಿರಸಿಯ ಬಾಪೂಜಿ ನಗರದ ಮನೆಯಲ್ಲಿ ಗೋದ್ರೇಜ್ ಮೇಲೆ ಆಭರಣದ ಹಾವು ಪತ್ತೆ. ಆಭರಣಗಳನ್ನು ಇಡುವ ಗೋದ್ರೇಜ್ ಕಪಾಟು ಮೇಲೆಯೇ ವಿಷಕಾರಿ ಹಾವು ಕೂತಿರುವ ಘಟನೆ ಶಿರಸಿ ನಗರದ ಬಾಪೂಜಿ ನಗರದಲ್ಲಿ ನಡೆದಿದೆ. ಈ ಬಗ್ಗೆ ಇಂದು ಬುಧವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಸರಕಾರಿ ಬಸ್ ನಿರ್ವಾಹಕರಾದ ಮಂಜು ಕಾನಡೆ ಅವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಸಾಮಾನ್ಯ ದಿನದಂತೆ ಮನೆಯೊಡತಿ ಗೋದ್ರೇಜ್ ಕಪಾಟಿನ ಬಾಗಿಲು ತೆಗೆಯಲು ಹೋದಾಗ ಕಪಾಟಿನ ಮೇಲ್ಭಾಗದಲ್ಲಿ ಆಭರಣದ ಹಾವು ಎಂದು ಕರೆಯಲ್ಪಡುವ ಟ್ರಿಂಕ್ಯಾಟ್ ಹಾವು ಸುರುಳಿ ಸುತ್ತಿಕೊಂಡು ಕುಳಿತಿರುವುದು ಕಂಡು ಔಹಾರಿದ್ದಾರೆ. ಆತಂಕಗೊಂಡ ಮನೆಯವರು ಕೂಡಲೇ ಸ್ಥಳೀಯ ಸರ್ಪಸ್ನೇಹಿ ಹಾಗೂ ಪ್ರಸಿದ್ಧ ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕಲ್ ಅವರಿಗೆ ಮಾಹಿತಿಯನ್ನು ನೀಡಿದರು. ಸ್ಥಳಕ್ಕೆ ಆಗಮಿಸಿದ ಪ್ರಶಾಂತ್ ಅವರು ಯಾವುದೇ ಹಾನಿ ಮಾಡದೆ ಅತ್ಯಂತ ಜಾಣ್ಮೆಯಿಂದ ಹಾವನ್ನು ಸುರಕ್ಷಿತವಾಗಿ ಹಿಡಿದು ನಂತರ ಕಾಡಿಗೆ ಬಿಟ್ಟು ಬಂದಿದ್ದಾರೆ. ಸಾಮಾನ್ಯವಾಗಿ ಮನೆಯೊಳಗೆ ಇಲಿಗಳನ್ನು ಹುಡುಕಿಕೊಂಡು ಬರುವ ಟ್ರಿಂಕ್ಯಾಟ್ ಹಾವುಗಳು ಕಪಾಟು, ಕಿಟಕಿ, ಪರದೆಗಳ ಮೇಲೆ ಹತ್ತುವುದು ಸಾಮಾನ್ಯ. ಆದರೆ ನೇರವಾಗಿ ಆಭರಣ ಇಡುವ ಗೋದ್ರೇಜ್ ಮೇಲೆಯೇ ಕಂಡು ಬಂದಿದ್ದರಿಂದ ಮನೆಯವರು ಒಂದು ಬಾರಿ ಬೆಚ್ಚಿ ಬಿದ್ದಿದ್ದರು. ಮಳೆಗಾಲದ ಹಿನ್ನೆಲೆಯಲ್ಲಿ ಇಂತಹ ಘಟನೆಗಳು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ನಾಗರಿಕರು ಮನೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಮತ್ತು ಅನುಮಾನ ಕಂಡ ಕೂಡಲೇ ತಜ್ಞರನ್ನು ಸಂಪರ್ಕಿಸುವಂತೆ ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕಲ್ ಅವರು ಸಲಹೆಯನ್ನ ನೀಡಿದ್ದಾರೆ. ಇದನ್ನು ಟ್ರಿಂಕೇಟ್ ಹಾವು ಅಂತಾರೆ, ಸೈಂಟಿಫಿಕ್ ನೇಮ್. ಇದು ವಿಷಕಾರಿ ಅಲ್ಲ. ಇದು ಇದೆ, ಇಲಿ ತಿಂದಿದೆ ನೋಡಿ, ಇಲ್ಲಿ ಕಾಣ್ತದೆ ಇಲಿ. ಇದು ಇಲಿ ಹಿಡಿಯೋ ಸಲುವಾಗಿ ಮನೆ ಹತ್ರ ಬರ್ತದೆ. ಮತ್ತು ಇದ್ರದ್ದು ಈಗ ಆ್ಯಕ್ಚುಲಿ ಮೇಟಿಂಗ್ ಸೀಸನ್. ಈಗ ಇದು 1, 2, 3, 5, 6 ಈ ಥರ ಎಲ್ಲ ಮನೆಯೊಳಗೆ ಬರ್ತದೆ. ಒಂದು ಹೆಣ್ಣು ಬಂತಂದ್ರೆ ಹಿಂದ್ಗಡೆ ಒಂದು 5-6 ಬರ್ತದೆ. ಇದು ಒಂದು ಅವಶ್ಯಕತೆ ಇಲ್ಲ. ಇದು ಕಚ್ಚರೆ ವಿಷಕಾರಿ ಅಲ್ಲ, ಇದು ಕಚ್ಚೋದು ಕಡಿಮೆ. ಭಾಳ ಹಾವು ಇದು. ಇಲ್ಲಿ ಹಿಡಿಯೋ ಸಲುವಾಗಿ ಮನೆಯಲ್ಲಿ ಬರ್ತದೆ. ಇದನ್ನು ಯಾರು ಹೊಡಿಬೇಡಿ.